ಆ ನಮಸ್ತೆ ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಓಹೋ ಹೋ 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 ಎಷ್ಟೊತ್ತಿಂದ ನೀನು ಫೋನ್ ಮಾಡೋದು? ಯಾರಮ್ಮ ಮಾತಾಡ್ತಿರೋದು? ಸರೋಜಮ್ಮ ಅವರಾ? ಯಾರೋ ಗೊತ್ತಿಲ್ವ. ಅಮ್ಮ ನಾನು ಯೋಗೇಶ್ ಅಂತ ಮಾತಾಡೋದು. ಹಾಂ ಸರೋಜಮ್ಮ ಅವರ ಮಾತಾಡ್ತಿರೋದು? ಹ್ಞೂ ಶಿವನಂಜಮ್ಮ ಅವ್ರು ಏನಾಗ್ಬೇಕಮ್ಮ ತಮ್ಗೆ? ನಮ್ಗ ಅಮ್ಮ ಆಗ್ಬೇಕು. ಹೌದಾ, ನಾನು ಜನಸ್ನೇಹಿ ಯೋಗೇಶ್ ಅಂತ ಮಾತಾಡ್ತೀನಿ, ಅನಾಥಾಶ್ರಮದಿಂದ. ಹಾಂ ಇವಾಗ ನಿಮ್ ನಂಬರ್ ಸಿಕ್ತು. ನಾನೆಲ್ಲ ನಮ್ಮ ಹುಡುಗ ನಮ್ಮ ಮೈದನ್ ಮಗ ಅಂತ ಅಂದ್ಬಿಟ್ಟು ಇರ್ಲಿ ಮಾತಾಡಿದ್ವಿ. ಇರ್ಲಿ ಇರ್ಲಿ ಪರವಾಗಿಲ್ಲ. ಹ್ಞೂ ನಿಮ್ಮ ಅಮ್ಮವರು ಪಾಪ ಸ್ಟೇಷನ್ ಅಲ್ಲಿ ಯಾರು ಇಲ್ಲ, ಅನಾಥ ಅಂದ್ಬಿಟ್ಟು ಕಳ್ಸಿಕೊಟ್ಟಿದ್ದಾರೆ. ಹಾಂ ನೀವು 5 ಜನ ಹೆಣ್ಮಕ್ಳಿದ್ದೀರಂತೆ. ಹ್ಞೂ ಅವ್ರಿ ಯಾಕಮ್ಮ ನೋಡ್ಕೊಳಕ್ಕಾಗಲ್ವಾ? ನಮ್ಮ ಮನೇಲಿ ಯಾವತ್ತೂ ಇಲ್ಲ ಅವರು, ನಮ್ಮ ಮನೆ ತಾವ ಇರ್ತಿರ್ಲಿಲ್ಲ ಅವರು. ಹಾ ಏನೋ ಹುಷಾರಿಲ್ದೆ ಇದ್ದಾಗ ಬಂದ್ರು, ಸುಧಾರ್ಸ್ ಕಳ್ಸಿದೀನಿ. ಅವ್ರು ಯಾವಾಗ್ಲೂ ಬೆಂಗಳೂರಲ್ಲಿ ನೆಲಮಂಗಲದಲ್ಲೇ ಇದ್ದಿದ್ದು, ಅವರೇ ನೋಡ್ಕೊತಾ ಇದ್ದಿದ್ದು. ನಮಗ್ ಒಟ್ನಲ್ಲಿ ಇವ್ರು ಹೋಗಿರೋದು ಗೊತ್ತಿಲ್ಲ, ನಮ್ಗೆ ಯಾವ್ದು ಗೊತ್ತಿಲ್ಲ. ಅಲ್ಲಮ್ಮ, ಇವಾಗ ಯಾರು ನೋಡ್ಕಂತ ಇಲ್ಲ ಪಾಪ, ಬೀದಿಲ್ ಮಲಗ್ತಾ ಇದಾರಲ್ಲ. ಗೊತ್ತಿಲ್ಲಪ್ಪ ನಮ್ಗೆ, ಎಲ್ ಕಳ್ಸೋರ ಬಿಟ್ಟವ್ರ ನಮಗ್ ಗೊತ್ತಿಲ್ಲ. ಆಯ್ತು, ನೀವ್ ಇದೀರಲ್ಲ ಮಗಳಲ್ವಾ, ನೀವುನು ಕರ್ಕೊಂಡ್ ಹೋಗ್ಬೋದಲ್ಲ. ಈಗ ನಾವ್ ಮಗಳಂತ ಅಂದ್ರೆ ನಮ್ಗೆ ಏನ್ ಮಾಡ್ಬಿಟ್ಟವ್ರ ಅವತ್ತಿಂದನು. ಅವ್ರ ಮಕ್ಳು ತಿಗಮಕ ತೊಳ್ಕೊಂಡು ಅವ್ರ ಇವಾಗ ಬಂದ್ ಕೇಳಿದ್ರೆ ನಮ್ಮ ಮಕ್ಳು ನನ್ಗೆ ನೋಡ್ಕೊಳ್ಳೋರಿಲ್ಲ. ಅಲ್ಲಮ್ಮ, ನೀವ್ ನನ್ನ ಯಾರು ನೋಡ್ಕೊತಾರೆ? ಚಿಕ್ಕ ವಯಸ್ಸಲ್ಲಿದ್ದಾಗ ನಿಮಗ್ ಮಾಡಿದಾರಲ್ಲಮ್ಮ ಅವರು. ನಮ್ಗೆ 10 ವಯಸ್ಸದ್ದು ಅವ್ರು ಏನು ಮಾಡಿಲ್ಲ. ಎಷ್ಟಮ್ಮ ಏಜ್ ನಮ್ಗೆ ನಿಮ್ಗೆ? ನಮ್ಮ ಮನೆಗೂನು ಒಂದ್ ದಿವ್ಸಕ್ಕೂನು ಒಂದ್ ಹಬ್ಬ ಹುಣ್ಮೆಗೂನು ನಮ್ಮ ಮನೆ ತಗ್ ಬರ್ತಿರ್ಲಿಲ್ಲ ಅವ್ರು. ಅಲ್ಲ 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 ಅಮ್ಮ, ನಾನು ಅವ್ರು ಅದ್ರ ಬಗ್ಗೆ ನಾನು ಕೇಳ್ತಿಲ್ಲ ಹೋಗ್ಲಿ ಅಂತ ಕೆಳಗ್ ಬಿದ್ದಾಗೆಲ್ಲ ನಾನು ನೋಡಿದೀನಿ. ಹ್ಮ್ ಇವಾಗ್ಲೂನು ನಾವು ನನ್ಗೆ ಹುಷಾರಿರಲ್ಲ, ನನ್ನೇ ನೋಡ್ಕೊಳ್ಳೋರು ಇರಲ್ಲ. ನನ್ ಮಗ ನೋಡಿದ್ರೆ ಮಂಗ್ಳೂರಲ್ಲ ಅವ್ನಿ. ಅಲ್ಲ, ಎಲ್ಲಾರು ಈಗ ಹೇಳ್ತಾರೆ. ನಾನು ಇರೋರು ಅಲ್ಲಮ್ಮ, ಒಬ್ಳೇನೆ. ಅಲ್ಲಮ್ಮ, ಎಲ್ಲಾರು ಏನ್ ಹೇಳ್ತಾರೆ ಅಂದ್ರೆ ಹೆಣ್ಮಕ್ಳು ಕೊನೆಗಾಲದಲ್ಲಿ ಕೈ ಹಿಡಿತಾರೆ ಅಂತ ಹೇಳ್ತಾರೆ ದೊಡ್ಡವರು. ಹೆಣ್ಮಕ್ಳು ಅಂತ ಅಂದ್ರೆ ಹೆಣ್ಮಕ್ಳು ಅವರು ಅವತ್ತಿಂದ ಯಾರು ತಿಗಮಕ ತೊಳ್ಕೊಂಡು ಊರಿಂದ ನನ್ ಮಾತ್ ಕೇಳ್ದಂಗ್ ಬಂದು, ಊರಿಂದ ಬಂದು ಅವ್ರ ಹತ್ರ ಅವರೇ ಸಾಕ್ಲಿ. ಇವಾಗ ಅವತ್ ನಮ್ ಮಾತ್ ಕೇಳಲಿಲ್ಲ ಅವರು. ಈಗ ಎಲ್ಲ ಕೈ ಬಿಟ್ಬಿಟ್ಟು ಬೀದಿಲ್ ಮಲಗ್ತವ್ರೆ, ಸೀರಿಯಸ್ ಕಂಡೀಷನ್ ಇದಾರಲ್ಲಮ್ಮ. ಬೀದಿಲ್ ರೋಡಲ್ಲಿ ಮನೆ ಕಳ್ಳಿ, ಅದು ನನಗ್ ಗೊತ್ತಿಲ್ಲ. ನನ್ ಮಾತು ಅವ್ರು ಕೇಳಿದಿದ್ರೆ ಇರೋರು ಚೆನ್ನಾಗಿ. ನನ್ ಮಾತು ಕೇಳ್ದೇನೆ ಹೋದ್ರು ಮಾಡ್ಕೊಳ್ಳಿ ಬಿಡಿ. ಇವಾಗ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ ಯಾರಿಗೆ ಹೇಳ್ಬೇಕಮ್ಮ ನಾವು? ನಾ ಯಾರು ಇರ್ಸ್ಕೊಂಡಿದ್ರು ಅವ್ರಿಗೆ ಹೇಳ್ರಿ. ಅಲ್ಲ, ಅವ್ರು ಯಾರೋ ನನಗೆ ಗೊತ್ತಿಲ್ಲ, ನಿಮ್ ನಂಬರ್ ಸಿಕ್ಕಿದೆ. ನನಗೂ ಗೊತ್ತಿಲ್ಲ. ಒಟ್ನಲ್ಲಿ ನನ್ನ ನಂಬರ್ ಅವಳೇ ತಾನೇ ಕೊಟ್ಟಿರೋದು. ಎಲ್ಲಾರ ನಂಬರು ಅಲ್ಲೇ ಅವೆ, ಅವಳ ಹತ್ರ ಅವೆ. ಅವಳೇ ಅವತ್ತೇನೆ ಸ್ಟೇಷನ್ ನಲ್ಲಿ ಫೋನ್ ಮಾಡಿಸಿದ್ಲು. ಅವ್ರಿಗೆ ಹೇಳವ್ರೆ. ನೀವ್ ಎಷ್ಟನೇ ಮಗಳಮ್ಮ? ನಾನೇ ದೊಡ್ಡವಳು. ದೊಡ್ಡ ಮಗಳು ನೀವೇನಾ? ಹ್ಞೂ ನಾನೇನೆ. ನಮ್ಮ ಅಪ್ಪನ ತಿಗಮಕ ತೊಳ್ದೆ, ನಮ್ಮ ಅಪ್ಪನ ಸರ್ಗತಿ ಸೇರ್ಸಿದೀನಿ. ನಮ್ಮ ಅಪ್ಪನ ನಂಗೆ ಮಾಡ್ಬೇಕಾಯ್ತು, ನಾನು ಮಾಡಿದೀನಿ. ಇವರು ಅವ್ರ ಮಕ್ಕಳ ಜೊತೆ ಹೋಗ್ಲಿ ಬಿಡ್ರಿ. ಅಮ್ಮನ್ನು ಸ್ವರ್ಗಕ್ಕೆ ಸೇರ್ಸ್ಬೇಕಲ್ವಮ್ಮ? ನಾ ಸೇರ್ಸಲ್ಲ. ಈಗ ನಮ್ಮ ಅಪ್ಪನ ನಾನು ಅವತ್ತೇ ಹೇಳ್ಬಿಟ್ಟಿದೀನಿ, ಇವತ್ತಿಷ್ಟು ಜನ ಕರ್ಕೊಂಡು ನೀನು ಹೋಯ್ತಾ ಇದ್ದೀನಿ, ನೀನುಂಟು ಅವ್ರುಂಟು. ಈಗ ನಮ್ಮ ಅಪ್ಪನ ನಾನು ಒಬ್ಳೆ ನೋಡ್ತಾ ಇರೋದು, ನಾನು ಮಾಡ್ತಾ ಇದ್ದೀನಿ. ನಿಮ್ದು ಅಂತ ಅವತ್ತೇ ಡಿಸೈಡ್ ಮಾಡ್ಕೊಳ್ತೀನಿ. ಏನ್ ಗೊತ್ತಾ ನೋಡಿ, ತಪ್ಪಲ್ವಾ? ಈಗ ನನಗೂ ಅವ್ರಿಗೂ ಸಂಬಂಧ ಇಲ್ಲ ಸರ್. ಅವ್ರು ಏನನ ಮಾಡ್ಕೊಳ್ಳಿ, ಅವ್ರು ನನ್ ಮಾತು ಕೇಳಿಲ್ಲ, ನಮ್ಮ ಹತ್ರ ಏನು ಇದ್ ಮಾಡಿಲ್ಲ. ಈಗ ತುಂಬಾ ಸೀರಿಯಸ್ ಕಂಡೀಷನ್ ಇದಾರಮ್ಮ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೀನಿ. ಅಡ್ಮಿಟ್ ಆಗ್ಲಿ ಏನನ ಮಾಡ್ಕೊಳ್ಳಿ, ಒಟ್ನಲ್ಲಿ ಅವ್ರ ಮಕ್ಕಳುಂಟು ಅವ್ರುಂಟು. ಅಲ್ಲ, ಕೊನೆದಾಗಿ ನಿಮ್ಮನ್ನ ನೋಡ್ಬೇಕು ಅಂತವ್ರಮ್ಮ.